ಈಗ ಊಟ ಇಲ್ಲಿ ಜಡೆ ಬದಲು ಎಲಿಜಬೆತ್ನವ್ರ ಅಣ್ಣಗೆ ಜಡಿಬೇಕಾಗಿತ್ತು. ಏಸು ಮಂದಿ ಬಂದ್ರಲ್ಲ ಆಟ ಆಡಕ್ಕೆ, ಈಗಾರ ಊಟದಾಗಿದೆ ಇವ್ರಿಗೆ. ಕ್ಯಾಪ್ಟನ್ ರಸಲ್ ಕೈಲಿ ಒಜ್ಜಂದನಾಗಿದೆ, ಅದಕ್ಕೆ ನನ್ನಲ್ಲಿ ಬಂದಾನಿತ್ತು. ಅರೆ ಆ ಪರಂಗಿ ಮನೆ ಕುದುರೆ ತೊಳಿತಿದ್ನಲ್ಲಿತ್ತ, ಯಾಕೆ ಮಾರೆ ಬಾಯಿಸಂಬಂದಾನ? ಭವನ್, ಆ ಕ್ಯಾಪ್ಟನ್ ರಸಲ್ ನಿನ್ನ ಮೇಲಿನ ಸಿಟ್ಟಿಗೆ ನನ್ನ ಕೆಲಸ ಬಿಡಿಸ್ಯಾನ. ನೀವು ಒಂದು ವರ್ಷ ಕಲ್ತ್ರನ ಈ ಆಟದಾಗ ನಮ್ಮನ್ನು ಸೋಲಿಸೋದಾಗೋದಿಲ್ಲ ಅಂತಾನ. ಹೋಗು, ನೀನನ್ನು ನಿಮ್ಮೂರವ್ರ ಜೊತೆಗೆ ಸೇರಿ ಕ್ರಿಕೆಟ್ ಕಲಿ ಅಂತೇಳಿ ನನ್ನ ಕಳಿಸ್ಯಾನ. ನೀವು ಗಂಡಸರಾದ್ರಿ ಆಟದಾಗ ನಮ್ಮನ್ನು ಸೋಲಿಸ್ರ ಅಂತಾನ. ಅದಕ್ಕೆ ನೀನು ಅನ್ಬೇಕಿಲ್ಲ, ಗಂಡಸ್ತನದ ಬಗ್ಗೆ ಮಾತಾಡಬೇಡಲ್ಲ ಮೋನ ಮಾಡಸ. ಗಂಡಸ್ತನ ನೋಡಿ ನಿಮ್ಮ ತಂಗಿ ಎಲಿಜಬೆತ್ ನಮ್ಮ ಬೋವನಿಂದ ಬಿದ್ದಾಳಂತ, ಅವಳಿಗೆ ನಾನು ನಾಚಿಗೆ ಬರ್ತದೆ. ಹೋಗಲ್ ಬಿಡು, ಈಗ ನಾರು ಹುಟ್ಟಿತಲ್ಲ ನೀನು ಗುಲಾಮ್ಗಿರಿ ಮಾಡಬಾರ್ದಂತ. ಅಂತಿಂತ ಕ್ರಿಕೆಟ್ ಆಡಕ್ಕೆ ನೀನೊಬ್ಬ ರೆಡಿ ಆದಲ್ಲ ಬಿಡು, ಸಾಕು. ಎಲ್ಲ ಇವನವನು ಬಾಟ ಪಾಡಕತ್ತಿದ್ದೇನು ಗುರಿ ಪಡಕ್ಕೆ ತಗೋ, ಹೆಂಗ ನಾಕವಿಲ್ಲ ನಿನಗೇನು ಮಾಡೋದಾದ. ಪ್ರಿನ್ಸಸ್ ಎಲಿಜಬೆತ್ ಚೆಂಡು ಆ ರೀತಿ ಎಸಿಬಾರ್ದು ಅಂತ ಹೇಳ್ತಾಳೆ. ಬ್ರಿಟಿಷ್ ಯುವರಾಣಿ ಹಳ್ಳಿ ಜನರಿಗೆ ಸಹಾಯ ಮಾಡೋದನ್ನು ಕಂಡು ಅದೇ ಊರಿನ ಜನರು ದೂರದಿಂದ ನೋಡುತ್ತಾರೆ. ನಾಚಿಗೆ ಬರ್ಬೇಕ್ರಲ್ಲೇ ನಮಗೆ. ಆ ಬ್ರಿಟಿಷ್ ಹೆಣ್ಮಗಳು ನಮಗೆ ಸಹಾಯ ಮಾಡಕತ್ತಾಳ, ಊರವರಾಗಿ ನಾವೇ ಹೋಗವಲಿವಿ. ಛೇ, ಇನ್ನು ಮೇಲೆ ಸುಮ್ಮನೆ ಕುಂತಿರಲ್ಲ ಅದೆಲ್ಲ. ನಾವೆಲ್ಲ ಎಷ್ಟು ತಪ್ಪು ಮಾಡಕತ್ತೀವಿ ಅಂತ ಇವತ್ತು ಗೊತ್ತಾಗ್ತದ. ಇನ್ನು ಮೇಲಾದ್ರೂ ನಾವು ಭುವನ್ ಹೇಳ್ದಂಗೆ ಕೇಳಬೇಕು, ಅವನ ಜೊತೆಗೆ ಆಟ ಆಡಬೇಕು. ಒಚ್ಚಿಡದ್ದೇನು ನಿನಗೆ? ಇದೇನು ನಾಗರಮಾಷ ಕಾಯಿ ಉಳಿಸ ಆಟ ಮಾಡಿದ್ದೇನು? ಕ್ರಿಕೆಟ್ ಆಟ ಆದದು, ಅದ್ರನ್ನ ಯಾವಾಗ ಕಲ್ತಿದ್ದಿ, ಯಾವಾಗ ಆಡ್ತಿದ್ದಿ? ನೀನು ಹೋಗಿ ಆಡಂಗಿತ್ರ ಆಡಪ್ಪ, ನಾನು ಮಾತ್ರ ಬರೋದಿಲ್ಲ ಆಟಕ್ಕೆ. ಅದ್ರಾಗ ಚೀಲೆ ಅಂತ ನನಗೆ ಭುವನ್ ಅಲ್ಲದ ಬರಬರ ಅದು ಬಿಡು. ನೀ ಚೀಲೇನಿದ್ದಿ, ಹಿಂಗೆ ಹೆಣ್ಮಗಳು ಶಟಕ ನಂಗೆ ಶಟಕದಕ್ಕೆ ಚೀಲೆ ಅಂತ ಮತ್ತೆ ಸುಮ್ಮನೆ ಅಂತ ನಾನು. ಪಾಪ ನೋಡ, ಬ್ರಿಟಿಷ್ ಹೆಣ್ಮಗಳು ಅವ್ರ ಅಣ್ಣಗೆ ನಮಗೆ ಎದುರಾದ ಅಂದ್ರೂ ನಮಗೆ ಸಹಾಯ ಮಾಡ್ತಾಳೆ. ನೀನು ಊರವಾಗೀಸಿ ಬರವಲ್ಲಿ, ಅದಕ್ಕೆಂತ ನಿನಗೆ ಬೋವನ ಚೀಲೆ ಅಂತ. ಇನ್ನು ಮೇಲೆ ಆದರೂ ಗುಣಮಗನ ಕೆಲಸ ಮಾಡಿ ಗುಣಮಗ ಅನಿಸಿಕೆ ಸ್ವಲ್ಪ. ನಡೆ ಕಡಿ, ಆ ಬೋವನ ಚೀಲೆ ಅಂತನಂತ ನೀನು ಚೀಲೆ ಅಂತಿದ್ದಿ. ನಾ ಬರೋದಿಲ್ಲ, ಹೋಗ್ರಿ ನೀವು ಆಡ್ರಿ. ಬರ್ಲಿಕ್ಕೆ ಬ್ರಾಹ್ಮಣ ಹೆಂಗಿಸಿನ ಅಂತವನೇ, ನಾ ಹೋಯ್ತೀನಿ. ನೀ ಸುಮ್ಮನೆ ಹೋಗಿ, ನೀನು ಇಲ್ಲದೊಂದು ಮಾತಾಡ್ಬೇಡ ನನಗೆ. ಭುವನ್, ನೀ ಅಂದಂಗೆ ಆಟದಾಗ ನಾವು ಗೆದ್ದೀವಿ ಅಂದ್ರೆ, ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋತಾರಂದ್ರೆ ಈ ಆಟ ನಾನು ಆಡತ್ತೆ ನಿನ್ನ ಜೊತೆಗೆ. ಸಲೀಮಣ್ಣ.